ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವು ಪಾಪ ವಿಮೋಚನಾ ಏಕಾದಶಿ ಮತ್ತು ಏಕಾದಶಿಯ ವ್ರತಕತೆ ಬಗ್ಗೆ. ವ್ರತಕತೆ ಅಂತೂ ತುಂಬಾ ಒಂದು ಒಳ್ಳೆ ಸಂದೇಶದಿಂದ ಕೂಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಕೂಡ ಕೇಳಿ, ಯಾಕಂದ್ರೆ ಈ ಏಕಾದಶಿನೇ ಅನ್ನೋದೇ ಒಂಥರ ವಿಶೇಷ, ಅದ್ಭುತ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಏಕಾದಶಿ ಉಪವಾಸ ಆಚರಣೆ ಅನ್ನುವಂಥದ್ದು ನಮ್ಮ ರಾಯರೇ ಮಾಡ್ತಾರಂತ ಅಂದ್ರೆ ನೀವು ಸಾಮಾನ್ಯ ಮನುಷ್ಯರು, ಅವ್ರ ಜೊತೆಗೆ ನಾವು ಮಾಡೋದ್ರಲ್ಲಂತೂ ಖಂಡಿತವಾಗ್ಲೂ ಕೂಡ ತಪ್ಪಿಲ್ಲ. ತುಂಬಾ ಒಳ್ಳೇದು ಕೂಡ, ತುಂಬಾ ಅದೃಷ್ಟ ಕೂಡ ನಮಗ್ ಸಿಕ್ಕಿರೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕೆಲವೊಂದ್ ಕಡೆ ಅಂತೂ ಏಕಾದಶಿ ವ್ರತಕತೆಗಳನ್ನ ಆಗಿರ್ಬೋದು ಎಷ್ಟು ಕುಂತ್ಕೊಂಡ್ ಕೇಳ್ತಾರಂತ ಅಂದ್ರೆ, ಯಾರಾದ್ರೂ ಏಕಾದಶಿ ವ್ರತಕತೆನ ಹೇಳಿಲ್ಲ ಅಂತ ಅಂದ್ರೆ ಅವ್ರನ್ನ ಮಠದಲ್ಲಿ ಅರ್ಚಕರಿಗೂ ಕೂಡ ದಯವಿಟ್ಟು ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಕೆಲವೊಂದ್ಸಲ ಕೋಪ ಕೂಡ ಮಾಡ್ಕೋತಾರೆ, ಹೇಳಿಲ್ಲ ಅಂದ್ರೆ ಹೇಳಂತವ್ರನ್ನ ಕರ್ಕೊಂಬನ್ನಿ, ಗೊತ್ತಿರೋರ್ನ ಕರ್ಕೊಂಬನ್ನಿ ಅಂತ. ಹಾಗಾಗಿ ಏಕಾದಶಿ ಅಂದ್ರೆ ಅಷ್ಟೊಂದು ವಿಶೇಷ, ಅವು ವ್ರತಕತೆಗಳಂತೂ ತುಂಬಾನೇ ವಿಶೇಷ ಅಂತ ಕೂಡ ಹೇಳ್ಬೋದು. ನೋಡಿ, ಪ್ರತಿಯೊಂದು ಏಕಾದಶಿಗೂ ಕೂಡ ತನ್ನದೇ ಆದಂತ ವಿಶೇಷವಾದಂತ ಶಕ್ತಿ ಇರುತ್ತೆ. ಅದೇ ರೀತಿ ಇದು ಪಾಪ ವಿಮೋಚನಾ ಏಕಾದಶಿ ಅಥವಾ ಪಾಪ ವಿಮೋಚಿನಿ ಏಕಾದಶಿ ಅಂತ ಕೂಡ ಹೇಳಲಾಗುತ್ತೆ. ಹಾಗಾದ್ರೆ ಈ ಒಂದು ಏಕಾದಶಿ ಇರುವಂತದ್ದು ನಮ್ಗೆ ಇದೇ ತಿಂಗಳು 15ನೇ ತಾರೀಕು 15/3/2005 ನಮ್ಗೆ ಪಾಪ ವಿಮೋಚಿನಿ ಏಕಾದಶಿ ಇದೆ. ಅದೇ ರೀತಿ 16/3/2026 ನಮ್ಗೆ ದ್ವಾದಶಿ ಇರುತ್ತೆ. 15/3/2026 ನಮ್ಗೆ ಪಾಪ ವಿಮೋಚಿನಿ ಏಕಾದಶಿ, ದ್ವಾದಶಿ ಇರುವಂತದ್ದು 16/3/2026. ಸರಿನಾ? ಆಫೀಸಲ್ಲಿ ಕುತ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ಪೀಡ್ ಆದ್ರೆ ಏನ್ ಅನ್ಕೋಬೇಡಿ. ಸರಿನಾ? ನೋಡಿ, ಫಸ್ಟ್ ವ್ರತಕತೆನ ತಿಳ್ಕೊಳ್ಳೋಣ. ತುಂಬಾ ಚೆನ್ನಾಗಿದೆ, ತಿಳ್ಕೊಳ್ಳಿ. ಒಂದಿನ ಏನಾಗುತ್ತೆ, ಒಬ್ರು ಋಷಿಮುನಿಗಳು ಏನ್ ಮಾಡ್ತಾರೆ, ದಟ್ಟವಾದ ಕಾಡಲ್ಲಿ ಆ ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾ ಇರ್ತಾರೆ. ತುಂಬಾ ಶ್ರದ್ಧೆ ಭಕ್ತಿಯಿಂದ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಇಂದ್ರದೇವರು ನೋಡ್ತಾರಂತೆ. ಇಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದಾರೆ, ಪರೀಕ್ಷೆ ಮಾಡೋಣ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಆ ಋಷಿಮುನಿಗಳ ಮುಂದೆ ಒಬ್ರು ಅಪ್ಸರೆನ ಕಳಿಸ್ತಾರೆ. ಕಳಿಸಿದಾಗ ಅಪ್ಸರೆ ಏನ್ ಮಾಡ್ತಾರಪ್ಪ ಅಂತ ಅಂದ್ರೆ ಆ ಋಷಿ ಮುನಿಗಳ ಮುಂದೆ ಬಂದು, ಅಂದ್ರೆ ಗೊತ್ತಲ್ವಾ, ಬೇರೆ ಅವರು ಒಂದು ಭಕ್ತಿಯಿಂದ ಬೇರೆ ಇದಕ್ಕೆ ತಗೊಂಡೋಗೋದು ಅಂದ್ರೆ ತುಂಬಾ ಪರೀಕ್ಷೆ ನಡೆಯುತ್ತೆ. ಆ ಋಷಿ ಮುನಿಗಳು ಸೋಲೋದಿಲ್ಲ, ಆ ಭಕ್ತಿಲೇ ಮುಳುಗೋಗ್ಬಿಟ್ಟಿರ್ತಾರೆ. ಆದ್ರೆ ಏನಾಗತ್ತೆ, ಒಂದು ಸಲ ಏನಾಗ್ಬಿಡುತ್ತೆ ಅಂದ್ರೆ ಅವ್ರ ಮನಸ್ಸು ಜಾರಿ ಕಾಮಕ್ಕೆ ಜಾರ್ಬಿಡ್ತಾರೆ. ಏನಾಗತ್ತಂತ ಅಂದ್ರೆ ತಮ್ಮ ತಪಸ್ಸನ್ನ ಮರೆತು ಕೆಲವು ವರ್ಷಗಳ ಕಾಲ, ಕೆಲವು ದಿನಗಳ ಕಾಲ ಅಥವಾ ವರ್ಷಗಳ ಕಾಲ ಅಂತ ಕೂಡ ಪುರಾಣಗಳಲ್ಲಿ ಹೇಳಲಾಗಿದೆ. ಸ್ವಲ್ಪ ದಿನಗಳ ಕಾಲ ಏನಿದೆ, ಆ ಒಂದು ಅಪ್ಸರೆಯ ಜೊತೆಗೆ ಅವರು ಕಾಲವನ್ನ ಕಳೀತಾರೆ. ಕೆಲವು ದಿನಗಳಾದ್ಮೇಲೆ ಏನಾಗುತ್ತೆ, ತಮ್ಮ ತಪ್ಪಿನ ಅರಿವಾಗುತ್ತಂತೆ. ಆ ಋಷಿ ಮುನಿಗಳಿಗೆ ತಮ್ಮ ತಪ್ಪಿನ ಅರಿವಾಗುತ್ತಂತೆ. ಅಯ್ಯೋ, ನಾನು ಶಿವರನ್ನ ಕುರಿತು ಧ್ಯಾನ ಮಾಡ್ತಾ ಇದ್ದೆ, ಈಶ್ವರನ ಕುರಿತು ಧ್ಯಾನ ಮಾಡ್ತಾ ಇದ್ದೆ, ಈ ತರ ಆಗ್ಬಿಡ್ತಲ್ಲ ಅಂತ ತಮ್ಮ ತಪ್ಪಿನ ಒಂದು ಅರಿವಾಗಿ ಏನ್ ಮಾಡ್ತಾರಂತ ಅಂದ್ರೆ ಈ ಒಂದು ಅಪ್ಸರೆ ಮೇಲೆ ತುಂಬಾ ಕೋಪಗೊಂಡ್ಬಿಡ್ತಾರಂತೆ. ಹಿಂಗಾಯ್ತಲ್ಲ, ನಿನ್ನಿಂದ ನನ್ನ ಒಂದು ತಪಸ್ಸು ಭಂಗ ಆಯ್ತು, ಹಿಂಗಾಯ್ತು ಅಂದ್ಬಿಟ್ಟು ಏನ್ ಮಾಡ್ತಾರೆ, ನೀನು ಪಿಶಾಚಿ ಆಗು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಶಪಿಸ್ಬಿಡ್ತಾರಂತೆ, ಶಾಪ ನೀಡ್ಬಿಡ್ತಾರಂತೆ. ಅದ್ರಿಂದ ಆ ಒಂದು ಅಪ್ಸರೆ ಏನಾಗ್ತಾರೆ, ಒಂದು ಪಿಶಾಚಿ ರೂಪಕ್ಕೆ, ನಾರ್ಮಲ್ ಆಗಿ ಇರುವಂತವ್ರು ಪಿಶಾಚಿ ರೂಪಕ್ಕೆ ತೆರಳ್ತಾರಂತೆ. ಆಮೇಲೆ ಏನಾಗುತ್ತೆ, ಈ ಋಷಿ ಮುನಿಗಳಿಗೆ ಅದು ಕಾಡ್ತಾ ಇರುತ್ತೆ. ಏನ್ ಹಿಂಗಾಗ್ಬಿಡುತ್ತಲ್ಲ, ನಾನು ಒಂದು ಮಾಡಿರೋ ತಪ್ಪಿಂದ ತಪಸ್ಸನ್ನ ಇದು ಮಾಡದೆ, ಈಶ್ವರರು ಎಷ್ಟು ಬೇಜಾರಾದ್ರೂ ಏನು ನಾನು ಉಳಿಬಾರ್ದಂತಾನೆ ಅನ್ಕೊಂತಾರೆ. ಅಥವಾ ಇದಕ್ಕೆ ಏನಾದ್ರು ಪರಿಹಾರ ಇದೆಯಾ, ಯಾರು ಹೇಳ್ತಾರೆ ಈ ಕಾಡಲ್ಲಿ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಹಂಗೆ ಹೋಗ್ತಾ ಇರ್ತಾರಂತೆ. ಹೋಗ್ಬೇಕಾದ್ರೆ ಅವ್ರಿಗೊಬ್ರು ವಯಸ್ಸಾದಂತ ಋಷಿ ಮುನಿಗಳು ಸಿಗ್ತಾರಂತೆ. ಮತ್ತೊಬ್ರಿಗೆ ಋಷಿ ಮುನಿಗಳು ಸಿಕ್ಕಾಗ ಅವ್ರು ಹೇಳ್ತಾರಂತೆ, ಏನಾಯ್ತಪ್ಪ ಅಂದಾಗ ಇವರೆಲ್ಲ ನಡೆದಿದ್ದೆಲ್ಲ ಹೇಳ್ತಾರೆ. ಈ ತರ ಆಯ್ತು, ನಾನು ಈಶ್ವರನ ಕುರಿತು, ಶಿವನನ್ನ ಕುರಿತು ತಪಸ್ಸಿಗೆ ಕೂತಿದ್ದೆ, ಒಂದ್ ಹೆಣ್ಣು ಬಂದು ಈ ತರ ಆಗ್ಬಿಡ್ತು, ನನ್ಗೆ ಒಂದು ಅಪ್ಸರೆ ಬಂದ್ರು, ಈ ತರ ಆಗ್ಬಿಡ್ತು, ನಾನು ಸೋತೋಗ್ಬಿಟ್ಟೆ ಗುರುಗಳೇ, ಕಾಮಕ್ಕೆ ಜಾರ್ಬಿಟ್ಟೆ, ಮನಸ್ಸನ್ನ ನನಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಆಗ್ಲಿಲ್ಲ, ದೃಢವಾಗಿ ಇಟ್ಕೊಳಕ್ ಆಗ್ಲಿಲ್ಲ, ಹಿಂಗಾಗ್ಬಿಡ್ತು, ತುಂಬಾ ನೋವಾಗ್ತಾ ಇದೆ, ಇದಕ್ ಪರಿಹಾರ ಅನ್ನೋದಂತೂ ಖಂಡಿತ ಇಲ್ಲ, ಪಾಪಿ ನಾನು, ಏನಾದ್ರೂ ಮಾಡ್ಕೊಂಡ್ಬಿಡ್ತೀನಿ ಅಂದಾಗ ಆ ಋಷಿ ಮುನಿಗಳು ಹೇಳ್ತಾರಂತೆ, ನೋಡು, ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಅನ್ನೋದಿದೆ. ಹೌದು, ಮನ್ಸು ಜಾರಿದೆ, ಆ ಅಪ್ಸರೆ ನಿನ್ ಮುಂದ್ ಬಂದೇ ಇರ್ಲಿಲ್ಲ ಅಂತ ಅಂದ್ರೆ ನೀನ್ ತಪಸ್ ಮಾಡ್ತಾ ಇದ್ದೆ. ಆ ಅಪ್ಸರೆ ಬರ್ಬೇಕಾದ್ರೂ ಕೂಡ ಯಾರ್ದಾದ್ರೂ ಇಚ್ಛೆ ಇರುತ್ತೆ ಅಂದಾಗ ಇಂದ್ರ ದೇವರು ಕಳಿಸಿರ್ತಾರೆ. ಅವ್ರನ್ನ ಕಳಿಸ್ದಾಗ ಏನಾಗತ್ತಂತ ಅಂದ್ರೆ ಅಪ್ಸರೆಗೂ ಕೂಡ ಪಿಶಾಚಿ ಆಗಿರ್ತಾರಲ್ಲ, ಆ ಅಪ್ಸರೆ ಕೂಡ ನೀನ್ ಹಿಂದೆ ಇದ್ದಾಳೆ, ನಿನ್ ಕಾಣಿಸ್ತಾ ಇಲ್ಲಪ್ಪ, ಪಿಶಾಚಿ ಆಗ್ಬಿಟ್ಟಿದ್ದಾಳೆ ಆಲ್ರೆಡಿ. ಈಗ ಏನ್ ಮಾಡ್ಬೋದು, ನಿಮ್ಗೊಂದ್ ದಾರಿಯಪ್ಪ ಅಂತ ಅಂದ್ರೆ ನೀವು ಪಾಪ ವಿಮೋಚಿನಿ ಏಕಾದಶಿ ಅಂತ ಬರುತ್ತೆ. ಆ ಒಂದು ಏಕಾದಶಿನ ಶ್ರದ್ಧಾ ಭಕ್ತಿಯಿಂದ ಅವತ್ತು ಉಪವಾಸ ಇದ್ದು ವಿಷ್ಣು ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ನೀವು ನಿಮ್ಮ ಪಾಪ ಕರ್ಮಗಳನ್ನ ಕಳ್ಕೋಬಹುದು. ಎಂತ ದೊಡ್ಡ ಪಾಪ ಕರ್ಮ ಇದ್ರೂ ಕೂಡ ಕಳಿಯುತ್ತೆ. ಒಂದು ಪರಿಹಾರ ಇದು,
ತಪ್ಪು ಮಾಡ್ಲೇಬೇಕಂತಲ್ಲ, ತಪ್ಪು ಮಾಡಿದ್ರು ಕೂಡ ನೀವು ಅದರಿಂದ ಈಚೆಗೆ ಬರ್ಬೋದಂತ ಆ ಋಷಿ ಮುನಿಗಳು ಅವ್ರಿಗೆ ತಿಳಿಸಿ ಹೇಳ್ತಾರಂತೆ. ಅದೇ ರೀತಿ ಈ ಋಷಿ ಮುನಿಗಳು ಏನ್ ಮಾಡ್ತಾರೆ, ಆ ಒಂದು ಏಕಾದಶಿ, ಪಾಪ ವಿಮೋಚನೆ ಏಕಾದಶಿ ದಿನ ಶ್ರದ್ಧಾ ಭಕ್ತಿಯಿಂದ ಉಪವಾಸ ಇದ್ದು ಬಿಟ್ಟು ಏನ್ ಮಾಡ್ತಾರೆ, ವಿಷ್ಣು ದೇವರನ್ನ ಪೂಜಿಸ್ತಾರೆ. ಅವಾಗ ಅವರು ಆ ಒಂದು ನೋವುಗಳಿಂದ, ಆ ಒಂದು ಪಾಪ ಕರ್ಮಗಳಿಂದ ಮುಕ್ತಿ ಹೊಂದ್ತಾರೆ. ಮತ್ತೆ ಅವರು ಏನು ಅಪ್ಸರೆ ಅಂತ ಹೇಳಿದ್ನಲ್ಲ, ಅವರು ಪಿಶಾಚಿ ಆಗಿರ್ತಾರಲ್ಲ, ಅವರು ಕೂಡ ವಿಷ್ಣು ದೇವರಲ್ಲಿ ತಪ್ಪಾಯ್ತು ಅಂತ ಪ್ರಾರ್ಥನೆ ಮಾಡ್ಕೊಂಡು ಅವರು ಕೂಡ ಈ ಒಂದು ಇದರಿಂದ ಉಪವಾಸ ಆಚರಣೆನ ಮಾಡಿ ಮತ್ತೆ ಅಪ್ಸರೆ ರೂಪಕ್ಕೆ ತೆರಳಿ ಮತ್ತೆ ಸ್ವರ್ಗಕ್ಕೆ ಹೋಗ್ತಾರೆ. ಮತ್ತೆ ಇವರು ಋಷಿ ಮುನಿಗಳು ತಪಸ್ಸು ಮಾಡ್ತಾರೆ ಮೊದಲಿಂದ ಅನ್ನುವಂತ ಒಂದು ನಂಬಿಕೆ ಇದೆ ಸ್ನೇಹಿತರೆ. ನಾನು ಹೇಳುವಂಥದ್ದು ಏನಂದ್ರೆ, ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇರುತ್ತಲ್ಲ, ನೀವು ದಯವಿಟ್ಟು ಕೂಡ ಈ ಉಪವಾಸ ಆಚರಣೆನ ಮಾಡಬೇಡಿ. ಯಾರಿಗೆ ಸಾಧ್ಯನೋ ಅವ್ರು ಮಾಡಿ, ಸಾಧ್ಯವಾಗದಿರೋರು ಮನ್ಸಲ್ಲಿ ಪೂಜಿಸಿ. ಇನ್ನು ಕೆಲವರು ಉಪವಾಸ ಇರೋಕ್ಕಾಗಲ್ಲ, ಕೆಲವ್ರಿಗೆ ಆಗುತ್ತೆ, ಶ್ರದ್ಧಾ ಭಕ್ತಿಯಿಂದ ನೀರು ಸಹ ಕುಡಿದೆ ಮಾಡುವಂತವ್ರು ಇದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೇದೆ. ಕೆಲವರಿಗೆ ಆಗ್ತಾ ಇರಲ್ಲ, ಹಣ್ಣು ಹಾಲನ್ನ ಸೇವಿಸ್ಬೋದು. ಹಣ್ಣು ಹಾಲು ಸೇವಿಸಿ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ನಿಮ್ಗೆ ಪಾರಾಯಣ ಸಮಯ ಬಂದ್ಬಿಟ್ಟು 7:45ರಿಂದ 8 ಗಂಟೆ 5 ನಿಮಿಷವರೆಗೂ ಕೂಡ ನೀವು ದ್ವಾದಶಿ ದಿನ ಉಪವಾಸ ಬಿಡ್ಬೋದು. ಸರಿನಾ? 16ನೇ ತಾರೀಕು ಇದೆ ದ್ವಾದಶಿ. ಶ್ರದ್ಧಾ ಭಕ್ತಿಯಿಂದ ಮಾಡಿ ಅವತ್ತಿನ ದಿನ, ಕೆಲವರು ಗುರುವಾರ ಮಾತ್ರ ಮಾಂಸವನ್ನ ಬಿಟ್ಟಿರ್ತೀರಾ, ರಾಯರಿಗೆ ಸೇವೆ ಮಾಡ್ತಾ ಇದೀನಿ ಅಂತ ಗುರುವಾರ ಬಿಟ್ಟಿರ್ತಾರೆ. ನಾನು ಹೇಳುವಂತದ್ದು ಏನಂದ್ರೆ, ಏಕಾದಶಿ ದಿನ ಕೂಡ ತಿನ್ಬೇಡಿ. ಏಕಾದಶಿ ತುಂಬಾ ವಿಶೇಷ. ರಾಯರು ಒಂದ್ ತೊಟ್ಟು ನೀರು ಕೂಡ ಕುಡಿಯಲ್ಲ. ಅವ್ರಿಗೋಸ್ಕರ ಉಪವಾಸ ಮಾಡಲ್ಲ ಶ್ರೀಹರಿಯಲ್ಲಿ, ಅವರು ನಮ್ಗೋಸ್ಕರ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ರು ಕೂಡ ಮಾಡಿ, ಪ್ರತಿಯೊಬ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಅನುಕೂಲ ಇದ್ದವ್ರು ಮಾಡಿ. ಈಗ ಮಾತ್ರ ಗೀತ್ರೆ ತಗೊಳ್ಳೋದಿರುತ್ತೆ, ಕೆಲವ್ರು ಅಮ್ಮಂದಿರು ದೊಡ್ಡವರೆಲ್ಲ ಏಜ್ ಆದವ್ರು ಇರ್ತಾರೆ, ದಯವಿಟ್ಟು ಮಾಡ್ಬೇಡಿ ಅಮ್ಮ, ಮನ್ಸಲ್ಲಿ ಪೂಜಿಸಿ, ಖಂಡಿತ ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ. ಈ ಒಂದು ವ್ರತಕತೆ ಬಗ್ಗೆ ತಿಳಿಸ್ಕೊಡ್ಬೇಕಿತ್ತು. ಸ್ವಲ್ಪ ಸ್ಪೀಡ್ ಆಗಿ ಮಾತಾಡಿದ್ನೇನೋ ಗೊತ್ತಿಲ್ಲ, ಆಫೀಸಲ್ಲಿ ಇದ್ದೀನಿ. ಏಕಾದಶಿ ವ್ರತಕತೆ ಬಗ್ಗೆ ತಿಳಿಸ್ಕೊಡ್ಲೇಬೇಕಾಗಿತ್ತು. ತುಂಬಾ ಚೆನ್ನಾಗಿದೆ. ನೀವು ಕೂಡ ಕೇಳಿ ಮತ್ತೊಬ್ಬರಿಗೆ ತಿಳಿಸಿ ಹೇಳುವಂತ ಪ್ರಯತ್ನವನ್ನ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ. ಎಲ್ಲರ ಮೇಲೂ ಕೂಡ ಶ್ರೀ ರಾಯರ ಸಂಪೂರ್ಣವಾದಂತ ಆಶೀರ್ವಾದ, ಅನುಗ್ರಹ ಇರ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಮಸ್ಕಾರ.